ಯಾವ ಕಾರ್ಗಳು? ಅದೇ ಸರ್, ನೀವು ಅಡ್ವಾನ್ಸ್ ಮಾಡಿದ್ರಲ್ಲ. ನಾನಾ? ರಾತ್ರಿ ಬಂದು ಅಡ್ವಾನ್ಸ್ ಮಾಡಿದ್ದೀರಾ? ನೀವು ಯಾರೋ ಗೊತ್ತಿಲ್ಲ, ಅಡ್ವಾನ್ಸ್ ಆಗಿದೆ. ಅದಕ್ಕಾಗಿ ನಾವು ಗಾಡಿನ ರೆಡಿ ಮಾಡಿದ್ದೀವಿ. ಈಗ ಡೆಲಿವರಿ ಕೊಡಬೇಕಾಗಿದೆ. ಅಲ್ಲ, ಇನ್ನೊಂದ್ಸಲ ಹೆಸರು ನೋಡಿ ಹೇಳಿ. ಅದೇ ಸರ್, ಆದಿತ್ಯ. ನೀವೇನಾ? ಹಾಂ, ನಾನೇ. ನಂಬರ್ 14, 22ನೇ ಕ್ಲಾಸು, ಬನಶಂಕರಿ, ಸೆಕೆಂಡ್ ಸ್ಟೇಜ್. ಹಾಂ, ಕರೆಕ್ಟಾಗಿದೆ. ಆದರೆ ನಾನು... ಸರಿ ಸರ್, ನಾವೇ ಡೆಲಿವರಿ ಕಳಿಸ್ಬೋದಾ? ಇನ್ನೊಂದು ಅಡ್ರೆಸ್ ಇದೆ ಆಫೀಸ್ದು, ಬಟ್ ಅದಕ್ಕೆ ಕಳಿಸ್ಬೇಕೋ ಇಲ್ಲೋ ನನಗೆ ಗೊತ್ತಿಲ್ಲ. ಸರ್, ನಂಗೊಂದು 10 ನಿಮಿಷ ಟೈಮ್ ಕೊಡಿ, ವಾಪಸ್ ಫೋನ್ ಮಾಡಿ ಕನ್ಫರ್ಮ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಆದಿ, ನಿನ್ ಮಾತಿಗೆ ಎಲ್ಲರೂ ಕಾಯ್ತಾ ಇದ್ದಾರೆ. ಏನಾಯ್ತು? ಏನಿಲ್ಲಮ್ಮ, ಅದೇ ನನ್ನ ತಪ್ಪೆಲ್ಲ ಗೊತ್ತಾಗಿ ಎಲ್ಲರಿಗೂ ಕ್ಷಮೆ ಕೇಳಿದ್ನಲ್ಲ, ಇವ್ರುಗಳೆಲ್ಲ ಏನೂ ಆಗೇ ಇಲ್ಲ ಅಂತ ನಂಗೆ ಕ್ಷಮಿಸಿದ್ರಲ್ಲ, ಅದಕ್ಕೆ ತುಂಬ 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 ಖುಷಿಯಾಗಿದೆ ಅಮ್ಮ. ಸರಿ, ಅದೆಲ್ಲ ಆಯ್ತಲ್ಲ, ಮುಂದೇನು? ಅದೇ ನಾಳೆ ನನ್ನ ಟ್ರಾವೆಲ್ಸ್ ಓಪನಿಂಗ್ ಇದೆ, ಖಂಡಿತವಾಗ್ಲೂ ಎಲ್ಲರೂ ಬರಬೇಕು. ಇಷ್ಟು ದಿನ ಸುಮ್ಮನಿದ್ದು ಹಿಂದಿನ ದಿನ ಕರಿಬೇಕು ಅನ್ನಿಸ್ತಾ? ಆರ್ಯ, ನೀನು ಪೊಲೀಸ್ ಅಲ್ವಾ, ಅದಕ್ಕೆ ಎಲ್ಲದಕ್ಕೂ ಅನುಮಾನ. ಪಾಪ ಅವನಷ್ಟು ಕ್ಲಿಯರಾಗಿ ಹೇಳ್ತಿದ್ದಾನೆ, ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಅಂತ. ಅದಕ್ಕೆ ಗಿಲ್ಟ್ ಫೀಲ್ ಆಗಿ ನೆಕ್ಸ್ಟ್ ಮಾತೆ ನಮ್ಮನ್ನೆಲ್ಲ ಫಂಕ್ಷನ್ಗೆ ಬನ್ನಿ ಅಂತ ಕರಿತಾ ಇದ್ದಾನೆ. ಅದೇ ನಾವೆಲ್ಲ ಬರ್ತೀವಿ, ಏನು ಬೇಜಾರು ಮಾಡ್ಕೊಡ, ಬರ್ತೀವಿ ನಾವೆಲ್ಲ. ಅಮ್ಮ, ನಾಳೆ ನನ್ನ ಟ್ರಾವೆಲ್ಸ್ ಓಪನಿಂಗ್. ಅಮ್ಮ, ನನ್ನ ಟ್ರಾವೆಲ್ಸ್ ಓಪನಿಂಗ್. ಅದು ಏನಾಗಿದೆಯೋ ನಿಮಗೆ? ನಾಳೆ ಇನಾಗ್ರೇಷನ್ ಅನ್ನೋದು ಮುಂಚೆನೇ ಫಿಕ್ಸ್ ಆಗಿದೆಯಲ್ಲ? ಹಾಂ, ಹೌದು ಹೌದು. ಇವರೆಲ್ಲ ಬರ್ತಾ ಇದಾರಲ್ಲ, ಅದಕ್ಕೆ ಖುಷಿ ಜಾಸ್ತಿ ಆಗಿದೆ. ಎಲ್ಲ ಖಂಡಿತವಾಗಿ ಬರಬೇಕು, ಪ್ಲೀಸ್. ಹಾಂ, ಅಮ್ಮ, ನಂಗೆ ಅರ್ಜೆಂಟಾಗಿ ಕೆಲಸ ಇದೆ, ಹೋಗಿ ಬರ್ತೀನಿ. ನಾಳೆನೇ ಓಪನಿಂಗು. ನಾಳೆ ಬೆಳಗ್ಗೆ ಎಲ್ಲರೂ ಬೇಗ ಎದ್ದು ಬೇಗ ರೆಡಿ ಆಗಿಬಿಡಿ, ಬೇಗ ಹೊರಟ್ಬೋಣ. ಓಕೆ? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?